ಬನ್ನಿ ಬಿಗ್ರೆ, ಬನ್ನಿ ಬನ್ನಿ ಬನ್ನಿ. ನಿಮ್ ತುಂಬ ಕುಟುಂಬ ನಮ್ಮ ಮನೆಗೆ ಬಂದಿದ್ದು ಆ ದೇವರ ತೇರೆ ಬಂದ ಹಾಗಾಯ್ತು. ಏನ್ ಕಳೆ, ಏನ್ ಸಂಭ್ರಮ. ನೀವು ಕುಳಿತಿರೋ ಸೋಫಾ ಹೊಸದು. ನನ್ಗೆ ಒಬ್ಬ ದುಡ್ಡು ಕೊಡ್ಬೇಕಾಗಿತ್ತು, ಸಿಕ್ಕಾಪಟ್ಟೆ ಆಟ ಆಡಿಸ್ತಿದ್ದ. ನಾನು ನೋಡೋವರೆಗೂ ನೋಡ್ದೆ. ಅವನದೊಂದು ಫರ್ನಿಚರ್ ಶಾಪ್ ಇತ್ತು. ನನಗೆ ಸೋಫಾ ಬೇಕು ಅಂದೆ, ತಂದೆ ಹಾಕ್ಬಿಟ್ಟ. ಅಲ್ಲಿಗೆ ಲೆಕ್ಕ ಚುಕ್ತಾ ಹೋಯ್ತು. ಹೋಗ್ಲಿ ಬಿಡ್ರಿ, ಈಗ ಯಾಕದೆಲ್ಲ. ಅವ್ರೇನ್ ಕೇಳಿದ್ರ? ತಪ್ಪು ತಿಳ್ಕೊಬೇಡಿ, ನಮ್ಮ ಯಜಮಾನ್ರು ಸ್ವಲ್ಪ ಮಾತು ಜಾಸ್ತಿ ಅಲ್ಲೇನ್ರಿ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಹಾ, ಅವಳು ನನ್ನ ಹಿರಿಮಗಳು ಧನ್ಯ. ಮತ್ತೆ ಇವನು ನನ್ನ ಎರಡನೇ ಮಗ ಕೇಶವ. ಮೀನಾ ಮತ್ತೆ ಗಿರ್ಜಾ ನೀವು ಮೇಳ್ದಲ್ಲೇ ನೋಡಿದ್ರಿ, ಅಲ್ಲೇ ನಿಮಗೆ ಪರಿಚಯ ಆಯ್ತು. ಅವಳು ನನ್ನ ಕಡೆ ಮಗಳು ರಕ್ಷಾ. ಇವಳು ನನ್ನ ಎರಡನೇ ಮಗಳು ಲಾವಣ್ಯ ಅಂತ. ತುಂಬಾ ಲಕ್ಷಣವಾಗಿದ್ದಾಳೆ. ಏನು ಓದ್ತಿದ್ಯಾ? ಫಸ್ಟ್ ಇಯರ್ ಡಿಗ್ರಿ. ಎಲ್ಲಿ ನಿಮ್ಮ ಸಂಬಂಧಿಕರು ಯಾರು ಕಾಣ್ತಾನೆ ಇಲ್ಲ? ಹೌದು, ಚಿಕ್ಕ ವಿಶೇಷ ಆದ್ರೂ ಮನೆ ತುಂಬಾ ಜನ ಇರ್ತಾರೆ ಅಂತ ಹೇಳಿದ್ರೆ ಇವತ್ ಯಾರು ಕಾಣ್ತಿಲ್ಲ. ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ ಬೀಗ್ರೆ? ನಮ್ಗೆ ಊರ್ ತುಂಬಾ ನೆಂಟ್ರಿದ್ದಾರೆ. ಬೆಂಗಳೂರು, ಮಂಗಳೂರು, ಉಡುಪಿ, ಹುಬ್ಳಿ, ಧಾರವಾಡ, ಮಹಾರಾಷ್ಟ್ರಲ್ಲೂ ನೆಂಟ್ರಿದ್ದಾರೆ. ನಮ್ಮತ್ಗೆ ಮಹಾರಾಷ್ಟ್ರಲ್ಲೇ ಇರೋದು. ಅವ್ರು ಎಲ್ರು ಬಂದ್ಬಿಟ್ರೆ ನಾವಿಲ್ ದೊಡ್ಡ ಶಾಮಿಯಾನನೇ ಹಾಕಿಸ್ಬಿಡ್ಬೇಕು ಅಂತೀನಿ. ಮತ್ತೆ ಯಾಕೆ ಯಾರು ಬರ್ಲಿಲ್ಲ? ಅದು ಬೀಗ್ರೆ, ನೀವು ಹೆಣ್ಣು ನೋಡಕ್ಕೆ ನಾಳೆನೆ ಬರ್ತೀವಿ ಅಂತ ಹೇಳ್ಬಿಟ್ರಲ್ಲ. ನಾವು ಎಲ್ಲಾರ್ಗು ಫೋನ್ ಮಾಡಿದ್ವಿ, ಆದ್ರೆ ಅವರೆಲ್ಲ ನಾಳೆನೆ ಶಾಸ್ತ್ರ ಇಟ್ಕೊಂಡು ಇವಾಗ ಕರೀತಿದ್ಯಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ರು. ಅವ್ರು ಹೇಳೋದು ಸರಿನೇ ಅಲ್ವಾ? ಅದಕ್ಕೆ ಮುಂದಿನ ಶಾಸ್ತ್ರಕ್ಕೆಲ್ಲ ಒಂದ್ 4 ದಿನ ಮುಂಚೆನೆ ಹೇಳ್ಬಿಡೋಣ ಅಲ್ವಾ? ಹಾ ಹೌದು ಬಿಡಿ, ದೂರದಿಂದ ತಕ್ಷಣ ಬರೋದು ಕಷ್ಟನೇ ಬಿಡಿ. ದೊಡ್ಡಬಳ್ಳಾಪುರದಲ್ಲಿ ಯಾರು ನೆಂಟ್ರಿಲ್ವಾ? ಅವ್ರನ್ನಾದ್ರೂ ಕರಿಬೋದಿತ್ತಲ್ವಾ? ಮಳ್ಳಿ ನನ್ನನ್ನೇ ಸಿಕ್ಕಾಕ್ಸಕ್ ನೋಡ್ತಿದ್ಯಾ? ಮಾಡ್ತೀನಿ ಇರು ನಿನ್ಗೆ. ಚೆನ್ನಾಗಿ ಹೇಳ್ದಮ್ಮ ನೀನು. ನಿನ್ ಹೆಸರೇನು? ಮೀನಾ ಅಲ್ವಾ? ಮೀನಾ, ದೊಡ್ಡಬಳ್ಳಾಪುರದಲ್ಲೂ ಬೇಕಾದಷ್ಟು ನೆಂಟ್ರಿದಾರೆ ನಮ್ಗೆ. ಆದ್ರೆ ಅಲ್ಲಿರೋರು ಬರ್ದೆ ಇಲ್ಲಿರೋರು ಬಂದ್ರೆ ಅಲ್ಲಿರೋರ್ಗ್ ಬೇಜಾರಾಗತ್ತಲ್ಲ ಅಂತ ಇಲ್ಲಿರೋರ್ನು ಕರೀಲಿಲ್ಲ ಅಷ್ಟೇ. ಎಲ್ಲದಕ್ಕೂ ಒಂದು ಉತ್ತರ ರೆಡಿಯಾಗೇ ಇರುತ್ತಲ್ಲ ಇವ್ರ ಹತ್ರ. ಬೀಗ್ರೆ, ನಿಮ್ಗೆ 3 ಜನ ಗಂಡ್ಮಕ್ಳು ಅಂತ ಹೇಳಿದ್ರೆ ಇನ್ನೊಬ್ರು ಬರ್ಲಿಲ್ವಾ? ಅವನು ಕಾಲೇಜ್ಗೆ ಹೋಗಿದ್ದಾನೆ. ಏನು ಕಾಲೇಜ್ಗ? ಅವನಿಗೆ ಮದ್ವೆ ಮಾಡಿದೀವಿ ಅಂತ ಹೇಳಿದ್ರಿ ಅಲ್ವಾ? ಓದ್ತಾ ಇರೋ ಹುಡುಗನ್ಗೆ ಮದ್ವೆ ಮಾಡಿದ್ರ ಬೀಗ್ರೆ? ಹೌದು, ಅವರಿಬ್ರು ಕಾಲೇಜ್ಗೆ ಹೋಗುವಾಗ ಇಬ್ರು ಒಬ್ಬರನ್ನೊಬ್ರು ಇಷ್ಟಪಟ್ರು. ಅವತ್ ಹೇಳಿದ್ನಲ್ಲ ನಮ್ಮ ಅಣ್ಣನ ಮಗಳೇ ಅಂತ. ನಮ್ಗೂ ಅವ್ರಿಗೂ ಅಷ್ಟಕ್ಕಷ್ಟೇ. ಅತ್ತೆ, ಎಲ್ಲಾ ವಿಷಯನೂ ಹೇಳಕ್ ಹೋಗ್ಬೇಡಿ. ಎಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಈ ಸಂಬಂಧನೂ ಮುಂದುವರಿಯಲ್ಲ ಅಷ್ಟೇ. ಮೀನಾ, ಯಾವಾಗಲೂ ನಾವು ನಿಜನೇ ಹೇಳ್ಬೇಕಮ್ಮ. ಪರಮೇಶ್ ಅವರೇ, ನಾನು ಯಾವುದು ಮುಚ್ಚು ಮರೆ ಇಲ್ಲದೆ ಎಲ್ಲ ಹೇಳ್ಬಿಡ್ತೀನಿ. ಗಿರಿಜಾ ಹೇಳ್ದ ಹಾಗೆ ನಮ್ಮ ಮನೆಯವ್ರಿಗೂ ಇವರ ತವ್ರ ಮನೆಯವ್ರಿಗೂ ಆಗ ಬರೋದಿಲ್ಲ. ನಾನು ಗಿರಿಜಾ ಇಬ್ರು ಓಡ್ ಹೋಗಿ ಮದುವೆ ಆದವರು. ಅವತ್ತಿಂದ ಇವತ್ತಿನವ್ರು ಅವ್ರ ಮನೆಯವ್ರಿಗೆ ನಮ್ಮನ್ನು ಕಂಡ್ರೆ ದ್ವೇಷ. ಇಂತಹ ಸಂದರ್ಭದಲ್ಲಿ ನನ್ನ ಕಿರಿ ಮಗನ ಮದುವೆ ನಮ್ಮ ಸಮ್ಮತಿ ಮತ್ತೆ ಅವ್ರ ಸಮ್ಮತಿ ಎರಡೂ ಇಲ್ಲದೆ ಆಗೋಯ್ತು. ಇರ್ಲಿ ಬಿಡಿ ಬೀಗ್ರೆ, ಮಕ್ಕಳಲ್ವಾ, ತಪ್ಪು ಮಾಡ್ತಾರೆ, ನಾವೇ ಕ್ಷಮಿಸ್ಬೇಕು. ಈಗ ಚೆನ್ನಾಗಿದಾರೆ ತಾನೆ, ಅಷ್ಟು ಸಾಕು.
100 ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತಾರೆ, ಆದರೆ ಸತ್ಯ ಹೇಳಿ ಸಂಬಂಧ ಬೆಳೆಸಬೇಕು, ಮದುವೆ ಮಾಡಬೇಕು. ಆಗ ಆ ಸಂಬಂಧ ಗಟ್ಟಿಯಾಗಿರುತ್ತೆ, ಬಾಳಿಕೆ ಬರುತ್ತೆ. ಅದಕ್ಕೆ ನಾನು ಎಲ್ಲ ಸತ್ಯ ನಿಮ್ಮ ಹತ್ರ ಹೇಳಿದ್ದೀನಿ. ಸರ್. ಹಾ ಅಮೂಲ್ಯ. ಹಾ ಸರ್, ಕರೆದ್ರಂತೆ. ಅಲ್ಲಮ್ಮ, ಎಕ್ಸಾಮಿನೇಷನ್ ಫೀಸ್ ಇನ್ನೂ ಯಾಕೆ ಕಟ್ಟಿಲ್ಲ? ಯಾವಾಗಲೂ ಎಕ್ಸಾಮಿನೇಷನ್ ಫೀಸ್ನ ಫಸ್ಟ್ ಕಟ್ತಾ ಇದ್ದವಳು ನೀನು. ಇವತ್ತು ಲಾಸ್ಟ್ ಡೇಟು. ಯಾಕಮ್ಮ, ಏನಾಯ್ತು? ಸರ್, ಅದು ಅದು ಅಲ್ಲಮ್ಮ, ನೀನು ಈ ರೀತಿ ಯಾವತ್ತೂ ಮಾಡಿದವಳಲ್ಲ. ಯಾಕಮ್ಮ, ಏನಾದ್ರು ಪ್ರಾಬ್ಲಮ್ಮ? ನಿಮ್ಮಪ್ಪನಿಗೆ ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಅಮೂಲ್ಯ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನಿಮ್ಮಪ್ಪ ನನಗೆ ತುಂಬಾ ಪರಿಚಯ. ನೀನು ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಮಾಡಮ್ಮ ಫೋನು. ಹಲೋ. ಹಲೋ ಅಪ್ಪ. ಏಯ್, ನೀನ್ ಯಾಕೆ ನನಗೆ ಫೋನ್ ಮಾಡ್ದೆ? ಇಡೋ ಫೋನು. ಏನಾಯ್ತಮ್ಮ? ಸರ್, ಅದು ನೆಟ್ವರ್ಕ್ ಇಶ್ಯೂ. ಓಹೋ, ಅಷ್ಟೇನಾ? ಇರು, ನಾನೇ ಫೋನ್ ಮಾಡ್ತೀನಿ. ಹಲೋ. ಹಲೋ ಸೂರ್ಯಕಾಂತ್ ಸರ್, ನಾನು ನಿಮ್ಮ ಮಗಳ ಕಾಲೇಜ್ HOD. ಹಾ, ಹೇಳಿ. ನಿಮ್ಮ ಮಗಳ ಎಕ್ಸಾಮಿನೇಷನ್ ಫೀಸ್ ಕಟ್ಟೋದಕ್ಕೆ ಇವತ್ತೇ ಲಾಸ್ಟ್ ಡೇಟು. ಇನ್ನೂ ಕಟ್ಟಿಲ್ಲ. ಏನಾದ್ರು ಪ್ರಾಬ್ಲಮ್ಮಾ ಸರ್? ಏಯ್, ಅವಳು ನನ್ನ ಮಗಳೇ ಅಲ್ಲ, ನನಗೂ ಯಾವ ಸಂಬಂಧನೂ ಇಲ್ಲ. ಹಲೋ 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 ಆ ಕಡೆಯಿಂದ ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ತಾ ಇಲ್ಲ. ವಾಯ್ಸು ಬ್ರೇಕ್ ಆಗ್ತಾ ಇದೆ. ಕೊಡಿ ಸರ್, ನಾನೇ ಮಾತಾಡ್ತೀನಿ. ಕೇಳಿಸ್ತಾ ಇಲ್ವಾ? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಅವಳು ನನ್ನ ಮಗಳೇ ಅಲ್ಲ. ಯಾವಾಗ ಈ ಮನೆಯಿಂದ ಹೋದ್ಲು, ನನ್ಗೂ ಯಾವ ಸಂಬಂಧವೂ ಇಲ್ಲ. ಅವಳು ನನ್ನ ಪಾಲಿಗೆ ಸತ್ತೋದ್ಲು. ಇನ್ನೊಂದ್ಸಲ ಅವಳ ವಿಷಯಕ್ಕೆ ನನಗೆ ಫೋನ್ ಮಾಡಬೇಡಿ, ಗೊತ್ತಾಯ್ತಾ? ಸರಿ ಅಪ್ಪ, ಸಾರಿ, ನಾನೇ ಮರ್ತೋಗಿದ್ದೆ. ಬಾಯ್ ಅಪ್ಪ. ಏನಾಯ್ತಮ್ಮ? ಸರ್, ನಂಗೆ ಒಂದಿನ ಟೈಮ್ ಕೊಡಿ. ಅಪ್ಪ ಕೊಟ್ಟಿದ್ದ ದುಡ್ಡು ನಾನು ಮನೇಲೆ ಮರ್ತು ಬಂದಿದ್ದೀನಿ. ನಾನು ನಾಳೆ ಕಟ್ತೀನಿ ಸರ್. ಓಕೆಮ್ಮ, ಆ್ಯಕ್ಚುಲಿ ಫೀಸ್ ಕಟ್ಟೋದಕ್ಕೆ ಇವತ್ತೇ ಲಾಸ್ಟ್ ಡೇಟು. ನಿಮಗೋಸ್ಕರ ಒಂದು ದಿವಸ ಟೈಮ್ನ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಹಾಲ್ ಟಿಕೆಟ್ನ ನಾಳೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಸಾರಿ ಮಾವ, ಧನ್ಯನ್ ಜೊತೆನೆ ಬರೋಣ ಅನ್ಕೊಂಡೆ, ಆಫೀಸಿಂದ ಫೋನ್ ಬಂದ್ಬಿಡ್ತು. ಪರವಾಗಿಲ್ಲ ಅಣಿ, ಅಂದ್ರೆ ನೀವು ಕೂತ್ಕೊಳ್ಳಿ. ಆಯ್ತು. ಕೂತ್ಕೊಳ್ಳಿ. ಪರಮೇಶ್ ಅವರೇ, ಇವರು ನನ್ನ ಅಳಿಯ, ದೊಡ್ಡ ಮಗಳ ಗಂಡ. ನಮಸ್ಕಾರ. ಚಿದಾನಂದ್ ಅಂತ, ತುಂಬಾ ದೊಡ್ಡ ಲಾಯರು. ಹೀಗ್ರೆ ಸಂಬಂಧಿಕರಲ್ಲಿ ಲಾಯರೋ ಪೊಲೀಸೋ ಒಬ್ರು ಇರ್ಬೇಕು ನೋಡಿ. ಇದ್ರೆ ಒಂಥರ ಧೈರ್ಯ. ಒಳ್ಳೆ ಅಳಿಯ ಸಿಕ್ಕಿದನ್ ಬಿಡಿ ನಿಮ್ಗೆ. ಅಮ್ಮ, ಮಾಧವಣ್ಣಂಗೆ ಹುಡುಗಿ ನೋಡ್ಬೇಕಂತೆ, ಬೇಗ ಕರೆಸ್ತೀರಾ? ಅದು ನಿಮ್ ಹುಡುಗನ್ ಕರೆದ್ರೆ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸ್ಬಿಡ್ಬೋದಲ್ಲ? ಅಯ್ಯೋ, ಅದಕ್ಕೇನಂತೆ, ನಾವೆಲ್ಲ ಇವತ್ತು ಸೇರಿರೋದೇ ಅದಕ್ಕೆ ಅಲ್ವಾ? ಲಾವಣ್ಯ, ಹೋಗಿ ಅಕ್ಕನ್ ಕರ್ಕೊಂಬ.
ಪರಮೇಶ್ ಅವರೇ, ನಮಗೂ ನಮ್ಮ ಮನೆಯವ್ರಿಗೂ ಈ ಸಂಬಂಧ ಒಪ್ಪಿಗೆ ಆಗಿದೆ. ನೀವು ನಿಮ್ಮ ಮಗಳು ಏನು ಹೇಳ್ತೀರಾ? ಬೀಗ್ರೆ, ಹುಡುಗ ಹುಡುಗಿ ಮಾತಾಡ್ಬೇಕು ಅನ್ಸುತ್ತೆ. ಮೊನ್ನೆ ಮೇಳದಲ್ಲೂ ಅವ್ರು ಏನು ಮಾತಾಡಕ್ ಆಗ್ಲಿಲ್ಲ. ಈಗೇನಾದ್ರೂ ಮಾತಾಡ್ಬೋದಾ? ಅದೆಲ್ಲ ಏನು ಬೇಡ. ನಿಮ್ಮ ಮಗಳಿಗೆ ಒಪ್ಪಿಗೆ ಇದೆ ಅಲ್ವಾ? ಹಾಗೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ ಇಲ್ಲೇ ಮಾತಾಡ್ಲಿ. ಮಾವ, ಅದು ಹಾಗಲ್ಲ. ಅವರಿಗೂ ಪರ್ಸ್ನಲ್ ಆಗಿ ಮನ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನ್ಸಿರುತ್ತಲ್ವಾ, ಮಾತಾಡ್ಲಿ ಬಿಡಿ. ಒಪ್ಕೊಳ್ಳಿ ಮಾವ. ಸರಿ. ಮಗಳೇ, ಏನ್ ಯೋಚನೆ ಮಾಡ್ತಿದ್ಯಾ? ಅಳ್ಳಿಂದ್ರನ್ನ ಕರ್ಕೊಂಡು ಹೋಗಮ್ಮ. ಹೇಳು ಹೇಳು ಹೇಳು. ಹೋಗಿ ಹೇಳಿಂದ್ರೆ ನಾಚ್ಕೋಬೇಡಿ. ಮಧುವ, ಹೋಗೋ. ಹೋಗಿ ಹೋಗಿ. ಸರ್, ಆ ಕೆಲ್ಸಕ್ಕೆ ಹುಡುಗರು ಹುಡುಕ್ತಾ ಇದ್ದೀರಾ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ನಾನು ಕೆಲಸ ಹುಡುಕ್ತಾ ಇದ್ದೆ ಸರ್. ಏನ್ ಓದಿದ್ಯಪ್ಪ? ಸರ್, ನಾನು ಇನ್ನೂ ಓದ್ತಾ ಇದ್ದೆ. ಪಾರ್ಟ್ ಟೈಮ್ ಕೆಲಸ ಇದ್ರೆ ಮಾಡ್ತೀನಿ ಸರ್. ನಾವು ಸ್ಟೂಡೆಂಟಿಗೆ ಕೆಲಸ ಕೊಡಲ್ಲಪ್ಪ, ಗ್ರಾಜುಯೇಷನ್ ಆಗಿದ್ರೆ ಮಾತ್ರ ಕೊಡೋದು. ಸರ್, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನ್ ಕಂಪ್ಯೂಟರ್ ನಾಲೆಜ್ ತುಂಬಾ ಚೆನ್ನಾಗಿ ಗೊತ್ತು ಸರ್. ಇಲ್ಲಪ್ಪ, ಬೇರೆ ಕಡೆ ನೋಡ್ಕೋ ಕೆಲಸ. ಸರ್, ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಸರ್, ನನ್ನ ಫ್ರೆಂಡ್ ಹೇಳ್ತಿದ್ರು ಇಲ್ಲಿ ಜಾಬ್ ಆಫರ್ಸ್ ಇದೆ ಅಂತ. ನಾನು ಕೆಲಸ ಹುಡುಕ್ತಾ ಇದ್ದೆ. ಏನು ಓದಿದ್ದೀರಾ? ಸರ್, ನಾನು ಇನ್ನೂ ಸ್ಟೂಡೆಂಟು. ಕಾಲೇಜ್ ಆದಮೇಲೆ ಬಂದು ಪಾರ್ಟ್ ಟೈಮ್ ಜಾಬ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಹತ್ರ ಪಾರ್ಟ್ ಟೈಮ್ ಇಲ್ಲ, ಬರೀ ಫುಲ್ ಟೈಮೇ ಇರೋದು. ಸರ್, ನಾನು ಕಾಲೇಜ್ ಮುಗಿಸ್ಕೊಂಡ್ಬಂದು ಇದೇ ಅಬ್ಯಾಕಸಲ್ಲಿ ನಿಮ್ಮ ಮಕ್ಳಿಗೆ ಪಾಠ ಹೇಳ್ಕೊಡ್ತೀನಿ ನೋಡಿ ಸರ್. ಇಲ್ಲ ಸರ್, ಆಗಲ್ಲ. ನೀವಿನ್ನ ಮಾತೇ ಶುರು ಮಾಡಿಲ್ವಾ? ನೀನಕ್ಕೆ ಬಂದೆ? ಅಕ್ಕ, ನನ್ಗೆ ಯಾವತ್ತಿಂದಾನೂ ಒಂದು ಆಸೆ. ಈ ಹೆಣ್ಣೋಡ ಶಾಸ್ತ್ರದಲ್ಲಿ ಹುಡ್ಗ ಹುಡ್ಗಿನ ಕಳಿಸ್ಬಿಟ್ಟು ಏನಾದ್ರೂ ಮಾತಾಡ್ ಬನ್ನಿ ಅಂತ ಹೇಳ್ತಾರಲ್ಲ, ಅವಾಗ ಏನೇನ್ ಮಾತಾಡ್ತಾರೆ ಅದನ್ನ ನೋಡ್ಬೇಕು, ಕೇಳ್ಬೇಕು ಅಂತ. ಬೇರೆಯವ್ರ ಮನೇಲಿ ಹೆಂಗಿದ್ರು ನನ್ನ ಅಲೌ ಮಾಡಲ್ಲ. ಇದು ಹೇಗಿದ್ರು ನಮ್ಮ ಮನೆಯದ್ದೇ, ನಮ್ಮ ಅಕ್ಕಿಂದ ಹುಡ್ಗಿ ನೋಡೋ ಶಾಸ್ತ್ರ ಅಲ್ವಾ, ಅದಕ್ಕೆ ಬಂದೆ. ನೀವ್ ಮಾತಾಡಿ, ನಾನ್ ಕೇಳಿಸ್ಕೊತೀನಿ. ಈ ಕತ್ತೆ ಸುಮ್ನೆ ಹೋಗಿಲ್ಲಿಂದ. ನಾನ್ ಹೋಗಲ್ಲ. ಇರು, ಅಮ್ಮನ್ ಕರಿತೀನಿ. ಬೇಡ ಅಕ್ಕ, ನಿನ್ನ ಮುದ್ದಕ್ಕಲ್ವಾ, ಚಿನ್ನ ಅಕ್ಕಲ್ವಾ, ನೀವ್ ಹುಡುಗ ಮಾತಾಡ್ಕೊಳ್ಳಿ. ಆದ್ರೆ ಏನೆಲ್ಲ ಮಾತಾಡಿದೆ ಅಂತ ನಂಗೆ ಹೇಳ್ಬೇಕು ಆಮೇಲೆ. ಆಲ್ ದಿ ಬೆಸ್ಟ್, ಬೈ. ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಏನಾಯ್ತು? ನಿಂತ್ಕೊಂಡೆ ಮಾತಾಡೋಣ. ಕೂತ್ಕೊಳ್ಳಿ ಅಲ್ಲ. ನಾನ್ ಕೂತ್ಕೋಬೋದಾ? ಅಯ್ಯೋ ಪ್ಲೀಸ್ ಕೂತ್ಕೊಳ್ಳಿ. ನಾನು ನಿಮ್ಗೆ ಇಷ್ಟ ಆದ್ನಾ? ಅದು ನನಗಂತೂ ನೀವು ತುಂಬಾ ಇಷ್ಟ ಆದ್ರಿ. ಮೇಳದಲ್ಲಿ ನೀವು ಸ್ಟೇಜ್ ಮೇಲೆ ಹೋದಾಗ ನಾನು ನಿಮ್ಮನ್ನು ನೋಡಿದೆ. ಹಾಗೇನೂ ಅನ್ಸಿರ್ಲಿಲ್ಲ.
ಆದರೆ ಅವ್ರು ನಿಮ್ಮ ಕೈಗೆ ಮೈಕ್ ಕೊಟ್ಟು ಮಾತಾಡೋದಕ್ಕೆ ಹೇಳಿದಾಗ ನಿಮಗೆ ತುಂಬ ಗಾಬರಿ ಆಯಿತು, ಮುಜುಗರ ಪಟ್ಕೊಂಡ್ರಿ. ಆಗ ನಿಮ್ಮಲ್ಲಿ ಇದ್ದಿದ್ದ ಇನ್ನೋಸೆನ್ಸು ನನಗೆ ಕಾಣಿಸ್ತು. ನನಗನ್ನು ತುಂಬ ಹಿಡಿಸ್ತು. ನಮ್ಮನೆಯವರು ನಿಮ್ಮನೆಯವರು ಮಾತಾಡುವಾಗ ನೀವು ಸುಮ್ಮನೆ ಕೂತಿದ್ರಿ, ನನ್ನ ಸರಿಯಾಗಿ ನೋಡೂ ಇರಲಿಲ್ಲ ನೀವು. ಆದರೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ನಾನು ಇಷ್ಟ ಆದ್ನ ಅಂತ ಕೇಳಿದಾಗ ಅವ್ರ ಮನ್ಸಿಗೆ ನೋವಾಗಬಾರ್ದು, ನನಗೆ ನಮ್ಮ ಅಪ್ಪ ಅಮ್ಮಂಗೆ ಅವಮಾನ ಆಗಬಾರ್ದು ಅನ್ನೋದಕ್ಕೋಸ್ಕರ ಹ್ಞೂ ಅಂದ್ರಲ್ಲ. ನಿಮ್ಮ ಮನಸ್ಸು ತುಂಬ ಇಷ್ಟ ಆಯ್ತು. ಈಗಿನ ಕಾಲದಲ್ಲಿ ಯಾರು ನಿಮ್ಮ ಥರ ಇರ್ತಾರೆ? ನನ್ನ ಬದುಕು ನನ್ನ ಇಷ್ಟ ಅಂತ ಬದುಕ್ತಾರೆ. ಅಂಥದ್ರಲ್ಲಿ ನೀವು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ತೀರಾ, ಎದುರಿಗಿರೋರ ಮನಸ್ಸನ್ನು ಅರ್ಥ ಮಾಡ್ಕೋತೀರಾ. ನಿಮ್ಮಂಥ ಸಂಗಾತಿ ಬೇಕು ಅಂತ ನನಗನ್ನಿಸ್ತು. ಅವತ್ತು ಸ್ಟೇಜ್ ಮೇಲೆ ನಮ್ಮಿಬ್ರು ಕುಟುಂಬನೂ ಎದ್ರ ಬದ್ರ ಕೂತಿದ್ದಾಗ ಸುಳ್ಳು ಹೇಳಬಾರ್ದು. ಆಗಾಗ ನಾನು ನಿಮ್ಮನ್ನ ನೋಡ್ತಾ ಇದ್ದೆ. ನಿಮ್ಮಲ್ಲಿರೋ ಈ ಮುಗ್ಧತೆ, ಮುಜುಗರ ಅದನ್ನೆಲ್ಲ ನೋಡಿ ನೀವು ನನ್ನ ಹಾಗೆ ಅನ್ಸಕ್ಕೆ ಶುರುವಾಯಿತು. ಆ ಅನಿಸಿಕೆ ನೀವು ನನ್ನೋರೆ, ನನಗೋಸ್ಕರನೇ ಹುಟ್ಟಿದ್ದೀರಾ ಅಂತ ಪದೇ ಪದೇ ಹೇಳ್ತಿತ್ತು. ಬರೀ ಇಷ್ಟಕ್ಕೆ ಇಷ್ಟ ಆಗೋದ್ನ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡ್ತಿರ್ಬೋದು. ಆದರೆ ನಿಜ ಹೇಳ್ತೀನಿ, ಸ್ಟೇಜ್ ಮೇಲೆ ನಿಮ್ಮ ತಾಯಿ ಮೈಕಲ್ಲಿ ನಿಮ್ಮ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳಿದ್ರು, ನನ್ನ ಮಗಳಿಗೆ ಗೃಹಿಣಿ ಅನ್ನಿಸ್ಕೊಳ್ಳೋ ಎಲ್ಲ ಕೆಲಸಗಳೂ ಬರುತ್ತೆ ಅಂತ. ಹಾಗಂತ ನಿಮಗೆ ಕೆಲಸ ಬರುತ್ತೆ ಅಂತ ನಾನು ನಿಮ್ಮನ್ನ ಇಷ್ಟಪಡಲಿಲ್ಲ. ಆ ಗೃಹಿಣಿ ಅನ್ನೋ ಪದ ಇದೆಯಲ್ಲ, ಅದನ್ನು ಕೇಳ್ತಿದ್ದ ಹಾಗೆ ಅಮ್ಮ ನೆನಪಾದ್ರು. ಅದಕ್ಕೆ ನೀವು ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಈ ಮದುವೆಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ನಿಮಗೆ ನಾನು ಓಕೆ ಆದ್ನ? ಇಷ್ಟ ಇಲ್ಲ ಅಂದ್ರೆ ಇಟ್ಸ್ ಓಕೆ, ಹೇಳ್ಬಿಡಿ. ಸ್ವಲ್ಪ ನೋವಾಗತ್ತೆ, ಆದ್ರೂ ಪರವಾಗಿಲ್ಲ. ನಿಮ್ಮ ಫೀಲಿಂಗ್ಸಿಗೆ ಬೆಲೆ ಕೊಡ್ತೀನಿ. ಕೇಶವ, ಕಾಫಿಗೆ ಸ್ವಲ್ಪ ನೀರು ಜಾಸ್ತಿ ಆಗಲಿಲ್ವಾ? ಮೀನಾ, ಏನಂದ್ರೆ ಅವರು ನಾವು 4 ಜನ ಗುಂಪಾಗಿ ಬರ್ತೀವಿ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ನಾವು ನೋಡಿದ್ರೆ ದೊಡ್ಡ ಸೈನ್ಯನೇ ಕಟ್ಕೊಂಡು ಬಂದ್ಬಿಟ್ಟಿದ್ದೀವಿ. ಮನೇಲಿ ಹಾಲು ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ನೀರು ಮಿಕ್ಸ್ ಮಾಡಿದ್ದಾರೆ. ಜೋರಾಗಿ ಮಾತಾಡಬೇಡ, ಬೇಜಾರು ಕೊಡ್ತಾರೆ. ಏನಮ್ಮ ರೀನಾ ಅದು ಗುಸ್ಗುಸು? ರೀನಾ ಅಲ್ಲ ಆಂಟಿ, ನಮ್ಮ ಅತ್ತಿಗೆ ಹೆಸರು ಮೀನಾ. ಓ ಮೀನಾ, ಹಾಳಾದ್ ಮರುವು. ಕಾಫಿ ಹೇಗಿದ್ಯಮ್ಮ? ತುಂಬಾ ಇಷ್ಟ ಆಗಿರ್ಬೇಕಲ್ಲ. ನಮ್ಮನೇಲಿ ಪ್ಯಾಕೆಟ್ ಹಾಲೆಲ್ಲ ಉಪಯೋಗಿಸೋದೇ ಇಲ್ಲ, ಗಟ್ಟಿಯಾಗಿ ಹಸುವಿನ ಹಾಲು. ಇರೋದ್ ನಾವ್ 4 ಜನ ಆದ್ರೂ 2 ಲೀಟರ್ ಹಾಲು ತಗೋತೀವಿ. ಅದ್ರಲ್ಲೇ ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಆಗೋಗುತ್ತೆ. ಆರೋಗ್ಯನೇ ಭಾಗ್ಯ ಅಲ್ವಾ? ಮೀನಾ, ಮೀನಾ, ಏನತ್ತೆ? ಮೀನಾ, ಮಾಧವ ಮತ್ತೆ ಆ ಹುಡುಗಿ ಹೋದವ್ರು ಇನ್ನೂ ಆಚೆನೆ ಬಂದಿಲ್ಲ. ಬೇಗ ಆಚೆ ಕರಿಬೇಕು ಕಣೆ. ಯಾಕತ್ತೆ? ಅವ್ರು ಆರಾಮಾಗಿ ಮಾತಾಡ್ಕೊಂಡು ಬರ್ಲಿ ಬಿಡಿ. ಹಾಗಲ್ವೇ, ನಮ್ಮ ಮಾಧವ ತುಂಬಾ ಮುಗ್ಧ. ಅವ್ನಿಗೆ ಏನ್ ಮಾತಾಡ್ಬೇಕು ಬಿಡ್ಬೇಕು ಅಂತ ಗೊತ್ತಾಗಲ್ಲ. ಮೊದಲ ಹುಡುಗಿನ ಭೇಟಿ ಆದಾಗ ಅಪ್ಪ ಅಪ್ಪ ಅಂದು ಆ ಹುಡುಗಿ ಹೊಟ್ಟೋದಲ್ಲ. ಹಂಗೆ ಈ ಹುಡುಗಿ ಹತ್ರ ಏನಾದ್ರೂ ಎಡ್ವರ್ಟ್ ಮಾಡ್ಕೊಟ್ರೆ? ಅಯ್ಯೋ ಅತ್ತೆ, ಆ ಹುಡುಗಿ ಪಾಶ್ ಇದ್ಲು, ಅದಕ್ಕೆ ಹೋದ್ಲು. ಪಾಪ ಪ್ರಿಯವರು ಮುಗ್ದೆ, ಅವ್ರು ಹಾಗೇನು ಮಾಡಲ್ಲ. ನೀವು ತಲೆ ಕೆಡ್ಸ್ಕೊಬಿಡಿ, ಆರಾಮಾಗಿ ಕೂತ್ಕೊಳ್ಳಿ. ಅಂಕಲ್, ನೀವೇನ್ ಕೆಲಸ ಮಾಡ್ಕೊಂಡಿರೋದು? ನಂದು ಹೇಳಿದ್ನಲ್ಲ, ಬಿಸ್ನೆಸ್. ಅದೇ ಏನ್ ಬಿಸ್ನೆಸ್ ಹೇಳಿ ಸರ್.
ಅದು ನಮ್ಮ ಮನೆಯವ್ರದ್ದು ಒಂದೆರಡು ಬಿಸ್ನೆಸ್ ಇಲ್ಲ, ತುಂಬಾ ಬಿಸ್ನೆಸ್ಗಳಿದೆ. ಒಂದ್ ಕಾಂಪ್ಲೆಕ್ಸ್ ಇದೆ, ಬಾಡಿಗೆ ಕೊಟ್ಟಿದೀವಿ. ಆಮೇಲೆ ರಿಯಲ್ ಎಸ್ಟೇಟ್ ಅಂತ ಬೇರೆ ಓಡಾಡ್ತಿದ್ರು. ನಾನೇ ವಯಸ್ಸಾಯ್ತು, ಜಾಸ್ತಿ ಓಡಾಡ್ಬೇಡಿ ಅಂತ ಹೇಳಿದೀನಿ. ತುಮಕೂರಲ್ಲಿ ನಮ್ದೊಂದು ಮನೆ ಬೇರೆ ಇದೆ, ಬಾಡಿಗೆ ಕೊಟ್ಟಿದೀವಿ. ತುಮಕೂರಲ್ಲ, ಯಾವ ಏರಿಯಾ? ಅದು ಯಾವ ಏರಿಯಾ ಅಂದ್ರೆ ಸಿದ್ಧಗಂಗಾ ಲೇಔಟ್. ಆದ್ರೆ ಇದು ತುಂಬಾ ಹಳೆ ಮನೆ ಅನ್ಸುತ್ತೆ ಅಲ್ವಾ? ಅಷ್ಟೊಂದ್ ಬಿಸ್ನೆಸ್ ಇದೆ ಅಂತೀರಾ, ಯಾಕೆ ಇಷ್ಟ ಹಳೆ ಮನೇಲಿ ಇದ್ದೀರಾ? ಹೋಗ್ಲಿ ಬಿಡು ಧನ್ಯ, ಯಾರಾದ್ರೂ ಈ ತರ ಮಾತಾಡ್ತಾರ? ಅಯ್ಯೋ ಹಾಗಲ್ಲಪ್ಪ, ಈ ಕಾಲದಲ್ಲಿ ಏನು ಇಲ್ದೇ ಇರೋರು ಕೂಡ ದೊಡ್ಡ ದೊಡ್ಡ ಮನೆ ಕಟ್ಸ್ಕೊಂಡಿದ್ದಾರೆ. ಇವ್ರು ನೋಡಿದ್ರೆ ಇನ್ನು ಈ ಹಳೆ ಮನೇಲಿ ಇದಾರಲ್ವಾ, ಅದಕ್ಕೆ ಕುತೂಹಲ ಆಯ್ತು, ಕೇಳ್ದೆ ಅಷ್ಟೇ. ಹೋಗ್ಲಿ ಬಿಡಿ ಬೀಗ್ರೆ, ಮಗಳು ಸರಿಯಾದ ಪ್ರಶ್ನೆನೇ ಕೇಳಿದಾಳೆ. ಆಂಟಿ ನೀವ್ ಹೇಳಿ, ನೀವ್ ಯಾಕೆ ಇನ್ನು ಇನ್ನು ಹಳೆ ಮನೇಲಿ ಇದ್ದೀರಾ? ಅದು ಈ ಮನೆ ಹಳೇದೇನೆಮಾ, ಆದ್ರೆ ಪೂರ್ವಿಕರು ಬಾಳಿ ಬದುಕಿದ ಮನೆ. ನೀನ್ ಹೇಳ್ದಾಗೆ ನಾವ್ ಮನ್ಸ್ ಮಾಡಿದ್ರೆ ದೊಡ್ಡ ಬಂಗ್ಲಾನೇ ಕಟ್ಟಿಸ್ಬೋದು. ಆದ್ರೆ ನಮ್ಗೆ ನಮ್ ಪೂರ್ವಿಕರಿರೋ ಮನೇಲೇ ಬಾಳ್ಬೇಕು ಅಂತ ಆಸೆ. ಹೌದು, ಮನೆ ಅಂದ್ರೆ ತುಂಬಾ ದುಬಾರಿ ಕಟ್ಟಡ, ದೊಡ್ಡ ದೊಡ್ಡ ರೂಮು, ದೊಡ್ಡ ದೊಡ್ಡ ಸೋಫಾ, ಲೈಟು ಎಲ್ಲ ಅಲ್ಲ. ಮನೆ ಅಂದ್ರೆ ನಾವು ನಾವಾಗಿರೋಕೆ ಇರೋಂತ ಒಂದು ಪುಟ್ಟ ಜಾಗ, ಅದು ಹೇಗಿದ್ರು ಚಂದ. ಸರಿಯಾಗಿ ಹೇಳಿದ್ರಿ ಬೀಗ್ರೆ, ಏನ್ ಹೇಳಿದ್ರೆ ಮುತ್ತಿನಂತ ಮಾತು. ಏನಮ್ಮ ಪ್ರಿಯಾ, ಹೇಗನ್ಸ್ತ ನಮ್ಮ ಹುಡುಗ? ನಿನ್ಗೊಪ್ಗೆನಾ?